ಸರ್ 15 ತಾರೀಕು ಲಾಸ್ಟ್ ಆಗುತ್ತೆ ವರದಿ ಸಲ್ಲಿಕೆ ಮಾಡಲಿಕ್ಕೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇಂದು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯನ್ನು ಮಾಡಿದ್ವಿ. ಮೊದಲನೇದಾಗಿ ಅವರು ಮೊನ್ನೆ ಏನು ಕೇಂದ್ರ ಸರ್ಕಾರ ಆದೇಶ ಮಾಡ್ತು, ನಿನ್ನೆ ಕೇವಲ 4 ಗಂಟೆ ಒಳಗಾಗಿ 3.75 ತುಟ್ಟಿ ಭತ್ಯೆಯನ್ನು ನಮ್ಮ ರಾಜ್ಯದ 6 ಲಕ್ಷ ನೌಕರಿಗೆ ಕೊಡುವಂಥ ಕಾರಣಕ್ಕಾಗಿ ಒಂದು ಅಭಿನಂದನೆಗಳನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ವಿ. ಮುಂದುವರೆದ ಭಾಗವಾಗಿ ಈ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಅತ್ಯಂತ ಕಾತುರದಿಂದ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ 7ನೇ ವೇತನ ಆಯೋಗದ ಸಮಿತಿಯಿಂದ ವರದಿಯನ್ನು ಪಡೆದು ಆ ವರದಿಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅದನ್ನು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನಗೊಳಿಸುವಂಥ ಒಂದು ದೊಡ್ಡ ಕಾರ್ಯ ಸರ್ಕಾರದ ಮೇಲಿದೆ. ಈ ಹಿನ್ನೆಲೆಯಲ್ಲಿ 6 ಲಕ್ಷ ನೌಕರರು, ನಿವೃತ್ತ ನೌಕರರು 4.5 ಲಕ್ಷ ಮತ್ತು ಬೋರ್ಡ್ ಎಂಪ್ಲಾಯೀಸ್ ಎಲ್ಲ ಸೇರಿ ಸುಮಾರು 12 ಲಕ್ಷ ನೌಕರರ ಕುಟುಂಬದ ಲಕ್ಷಾಂತರ ಕುಟುಂಬದ ಸದಸ್ಯರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ. ಬಹುಶಃ ವೇತನ ಆಯೋಗದ ವರದಿನ ಸಲ್ಲಿಸಲಿಕ್ಕೆ ನಾಳೆ 15ನೇ ತಾರೀಕು ಕೊನೆ ದಿನಾಂಕ ಇದೆ. ಸೊ ಅವ್ರಿಗೆ ಅಷ್ಟು ಅವಕಾಶವನ್ನು ಕೊಡದೆ ನಾಳೆ 14th ಇರೋದ್ರಿಂದ ಕ್ಯಾಬಿನೆಟ್ ಕೂಡ ನಾಳೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಆದಷ್ಟು ಇವತ್ತು ಅಥವಾ ನಾಳೆ ಒಂದು ವರದಿಯನ್ನು ಸ್ವೀಕರಿಸಿದ್ರೆ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಎನ್ನುವಂಥ ವಿನಂತಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಸಕಾರಾತ್ಮಕವಾಗಿ ಹೇಳಿದರು. ಅವತ್ತಿನ 27ನೇ ತಾರೀಕು ಸಮ್ಮೇಳನದಲ್ಲಿ ಲಕ್ಷಾಂತರ ನೌಕರು ಎದುರುಗಡೆ ಕೂಡ ಹೇಳಿದರು, ನಾವು ನಿಮ್ಮ ಪರವಾಗಿದ್ದೇವೆ ಎನ್ನುವಂಥ ಮಾತಿಗೆ ಪೂರಕವಾಗಿ ವೇತನ ಆಯೋಗದ ಜೊತೆ ಮಾತಾಡಿ ಇವತ್ತು ಅಥವಾ ನಾಳೆ ಆ ಒಂದು ವರದಿಯನ್ನು ತೆಗೆದುಕೊಂಡು ಆದಷ್ಟು ಬೇಗ ಅದನ್ನು ಶೀಘ್ರದಲ್ಲೇ ಅನುಷ್ಠಾನಗೊಳಿಸ್ತೇವೆ ಎನ್ನುವಂಥ ಒಂದು ಭರವಸೆ ಮಾತುಗಳನ್ನು ನಮ್ಮೂದಂಥ ನಮ್ಮ ಆಫೀಸ್ ಬೇರೆ ಡೆಲಿಗೇಷನ್ಗೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಉಂಟು. ಸೊ ಈ ಕಾರಣಕ್ಕಾಗಿ ನಮಗೆ ಒಂದು ಕಡೆ ಭರವಸೆ ಬಂದಿದೆ, ಎಲ್ಲ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಗೆ ವಿಳಂಬ ಆಗಿತ್ತು. ಆದರೆ ಚುನಾವಣಾ ನೀತಿ ಸಂಹಿತೆಗಳು ಬೇರೆ ಬರ್ತದೆ, 14 ಬರುತ್ತೆ, 15 ಅಂದರು, ಈಗ 18 ಅಂತಾರೆ. ಬಟ್ ಎಷ್ಟೊತ್ತೇ ಆಗಲಿ ಚುನಾವಣೆ ನೀತಿ ಸಂಹಿತೆಗೆ ಮುಂಚಿತವಾಗಿ ವೇತನ ಆಯೋಗದ ವರದಿಯನ್ನು ಪಡೆದು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನ ಆದರೆ ಈ ರಾಜ್ಯದ ನೌಕರರು ಅತ್ಯಂತ ಸಂತೋಷ ಪಡ್ತಾರೆ ಎನ್ನುವಂಥ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೇನೆ. ಮತ್ತು ರಾಜ್ಯದ ನೌಕರ ಸಮಸ್ಯೆಗಳು, ಅವರ ತುಡಿತ, ಅವರ ಮಿಡಿತ ಎಲ್ಲ ಭಾವನೆಗಳನ್ನು ಕೂಡ ಅವ್ರ ಜೊತೆ ಹೇಳಿದಾಗ ಅವರು ಅತ್ಯಂತ ನಾವು ನಿಮ್ಮ ಜೊತೆ ಇದ್ದೇವೆ, ಬೇಗ ತರಿಸ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ ನಾವು ಕೂಡ ಅತ್ಯಂತ ಕಾತುರದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ವೇತನ ಆಯೋಗನೂ ಕೂಡ ಭಾಗಶಃ ಅವರು ಏನಾಗ್ತದೆ ಡೀಟೇಲ್ ರಿಪೋರ್ಟ್ ಕೊಡಲಿಕ್ಕೆ ಆಗ್ತದೋ ಅಥವಾ ಪಾರ್ಟ್ ರಿಪೋರ್ಟ್ ಕೊಡ್ತಾರೋ ಗೊತ್ತಿಲ್ಲ. ಸೊ ಅವರಿಗೆ ಸಂಪೂರ್ಣವಾಗಿರುವಂಥ ಅಧಿಕಾರಗಳಿದೆ. ಬಹುಶಃ ಈಗಾಗಲೇ 13-14 ತಿಂಗಳು ಆಯೋಗದ ತನ್ನ ವರದಿಯಲ್ಲಿ ಇಮಿಡಿಯೇಟಾಗಿ ಒಂದು ರಿಪೋರ್ಟನ್ನು ಕೊಡಲಿಕ್ಕೆ ಆಗ್ತದೆ. ಪೇ, DA, HRA ಮತ್ತು ಫಿಕ್ಸೇಷನ್ ಬೆನಿಫಿಟ್ಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಲಾಸ್ಟ್ 6 ಪೇ ಕಮಿಷನರ್ ಶ್ರೀನಿವಾಸ ಮೂರ್ತಿ ಅವರು ಅದೇ ರೀತಿ ಒಂದು ಪಾರ್ಟ್ ರಿಪೋರ್ಟನ್ನು ಕೊಟ್ಟು ಸೆಕೆಂಡ್ ರಿಪೋರ್ಟ್ಗೆ ಇನ್ನೂ ಟೈಮ್ ತೊಗೊಂಡು ಕೊಟ್ಟರು. ನಮಗೇನು ಇನ್ನೂ ಎಕ್ಸ್ಟೆನ್ಷನ್ ತೊಗೊಂಡು ಬೇರೆ ರಿಪೋರ್ಟ್ ಕೊಡಲಿಕ್ಕೆ ನಮ್ಮದು ಯಾವುದೂ ವಿರೋಧಗಳಿಲ್ಲ. ಇಮ್ಮಿಡಿಯೇಟಾಗಿ ಫಿಟ್ಮೆಂಟ್ ಬೆನಿಫಿಟ್ ಸಿಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪೇ, DA, ಫಿಟ್ಮೆಂಟ್, HRA ಬಗ್ಗೆ ಇಮ್ಮಿಡಿಯೇಟ್ ವರದಿ ಕೊಡಿ ಎನ್ನುವಂಥದ್ದನ್ನು ಕೂಡ ಕಳೆದ 3 ದಿನಗಳಿಂದ ವೇತನ ಆಯೋಗದವರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. ಇದು ಸರ್ಕಾರ ಮತ್ತು ವೇತನ ಆಯೋಗದ ನಡುವೆ ಇರುವಂಥ ವಿಚಾರಗಳೀಗ. ಸೊ ನಾವು ಇಬ್ಬರ ಗಮನಕ್ಕೆ ಕೂಡ ತಂದಿದ್ದೇವೆ. ಸೊ ಅವರು ವರದಿಯನ್ನು ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಅನುಷ್ಠಾನಗೊಳಿಸುವಂಥದ್ದು ಅವರಿಬ್ಬರ ನಡುವೆ ಇರೋದ್ರಿಂದ ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ. ಬಹುಶಃ ನಾಳೆ ಅವರು ವರದಿಯನ್ನು ಕೊಡ್ಬೋದು ಅನ್ನುವಂಥ ಎಲ್ಲ ವಿಶ್ವಾಸಗಳು ನಮ್ಮ ಮುಂದೆ ಇದೆ. ಸರ್ಕಾರ ಅದನ್ನು ನಾಡಿದ ನಂತರ ರಿಸೀವ್ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸುವಂಥ ವಿಶ್ವಾಸಗಳಿದೆ. ಈ ಎಲ್ಲದನ್ನು ಕೂಡ ರಾಜ್ಯದ ಎಲ್ಲ ನೌಕರರು ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಚೀಫ್ ಸೆಕ್ರೆಟರಿ ಇರ್ಬೋದು, ಫೈನಾನ್ಸ್ ACS ಇರ್ಬೋದು, ಎಲ್ಲರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. ಸೊ ಹಾಗಾಗಿ ಈ ಒಂದು ಪ್ರಯತ್ನದ ಹಾದಿಯಲ್ಲಿ ಸಂಘಟನೆ ಇದೆ ಎನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ. ಸರ್ಕಾರಕ್ಕೆ ಕೂಡ ನಾವು ಹೇಳಿದ್ದೇವೆ, ನೀವು ಮೇ ನಂತರ ಆದರೂ ಕೂಡ ಮಾಡಲೇಬೇಕಾಗ್ತದೆ. ಈಗ ಮಾಡಿದ್ರೆ ನಮ್ಮ ನೌಕರರು ಸರ್ಕಾರದ ಬಗ್ಗೆ ಗೌರವ ಹೆಚ್ಚಾಗ್ತದೆ ಎನ್ನುವಂಥ ಮಾಹಿತಿ ಕೂಡ ನಾನು ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಯಾವ್ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಮಾಹಿತಿಗಳು ಕೂಡ ಸರ್ಕಾರದ ಗಮನದಲ್ಲಿದೆ, ಮುಖ್ಯಮಂತ್ರಿಗಳ ಗಮನದಲ್ಲಿದೆ, ವೇತನ ಆಯೋಗದ ಅಧ್ಯಕ್ಷ ಸದಸ್ಯರ ಗಮನದಲ್ಲಿದೆ, ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಗಮನದಲ್ಲಿರೋದ್ರಿಂದ ಎಲ್ಲ ಒಂದು ಕಡೆ ಇದಾಗ್ತದೆ ಎನ್ನುವಂಥ ವಿಶ್ವಾಸದ ಭರವಸೆ ಅಭಿಪ್ರಾಯ ನನ್ನಲ್ಲಿದೆ.